ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರದಲ್ಲಿ ದಿನಾಂಕ 4/4/2026 ಶನಿವಾರದಂದು ನಡೆದ ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮಾಜದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಎಂದು ದೂರಿ ನಗರದ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಹಾಗೂ ಇನ್ನೂ ಹಲವಾರು ಮುಸ್ಲಿಂ ಸಂಘ ಸಂಸ್ಥೆಗಳು ಸೇರಿ ಅರಸೀಕೆರೆ ಡಿವೈಎಸ್ಪಿ ಅವರ ಆದ ಗೋಪಿ ಅವರಿಗೆ ದೂರನ್ನ ಕೊಟ್ಟಿದ್ರು. ನಂತರ ಮಾಧ್ಯಮದೊಂದಿಗೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಕಾರ್ಯದರ್ಶಿಗಳು ಆದ ಅಬ್ದುಲ್ ಜಮೀಲ್ ಅವರು ಮಾತನಾಡಿದರು. ಮುಸ್ಲಿಂ ಜಮಾತ್ ಕಮಿಟಿಯ ಆಶ್ರಯದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಮುಸಲ್ಮಾನ್ ಮುಖಂಡರು ಹಾಗೂ ಜಿಲ್ಲಾ ವಕ್ಫ್ ಬೋರ್ಡಿನ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಯುವಕರು ನೌಜವಾನ್ ಕಮಿಟಿಗಳು ಮತ್ತು ಎಲ್ಲ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಎಲ್ಲ ಇವತ್ತು ಬಂದು DSP ಸಾಹೇಬರಿಗೆ ನಾವು ಭೇಟಿಯಾಗಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ ಶುಕ್ರವಾರ ಅಂದರೆ 3ನೇ ತಾರೀಕು ಯಾವುದೋ ಒಂದು ಕಾರಣಕ್ಕೆ, 2 ವೈಯಕ್ತಿಕ ಕಾರಣಕ್ಕೆ ಅವ್ರ ಪರ್ಸನಲ್ ವಿಚಾರದಲ್ಲಿ ಬೈಕ್ಗಳು BH ರಸ್ತೆಯಲ್ಲಿ ಹೋಗಬೇಕಂತಕ್ಕಂಥ ಸಂದರ್ಭದಲ್ಲಿ ಟಚ್ ಆಯಿತು ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಡೀತು. ಆ ವಿಚಾರದಲ್ಲಿ ಅವರವರು ರಾಜಿ ಸಂಧಾನ ಮಾಡಿ ವಿವಾದಗಳನ್ನು ಮುಗಿದು ಹೋಗಿರುತ್ತೆ. ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಅರಸೀಕೆರೆಯಲ್ಲಿ ಬಂದ್ ಆಚರಣೆ ಮಾಡಿದರು. ಆದರೆ ನಾವು ಆ ಬಂದ್ ಆಚರಣೆಗಾಗಲಿ ಅಥವಾ ಅವರ ಪ್ರತಿಭಟನೆಗಾಗಲಿ ನಾವು ವಿರೋಧ ಇಲ್ಲ. ಆದರೆ ಪದೇ ಪದೇ ಯಾವುದೇ ಒಂದು ಪ್ರತಿಭಟನೆಗಳಲ್ಲಿ ಮಾಡುವಂತಕ್ಕಂಥ ಸಂದರ್ಭದಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ವಿಶೇಷವಾಗಿ ಅನೇಕ ನಾವು ಅಂಥ ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ. ಪದೇ ಪದೇ ಮುಸಲ್ಮಾನ್ ಸಮುದಾಯಕ್ಕೆ ಕೆಟ್ಟದಾಗಿ ಮಾತಾಡೋದು, ಅವರಿಗೆ ಏಟ್ ಮಾಡೋದು, ಈ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ಇಡೀ ನಮ್ಮ ಅರಸೀಕೆರೆ ಮುಸಲ್ಮಾನ್ ಸಮುದಾಯಕ್ಕೆ ಇವತ್ತು ಅದು ವಿಚಾರದಲ್ಲಿ ನೋವು ಉಂಟು ಮಾಡಿದೆ. ಆ ನೋವನ್ನು ನಾವು ಇವತ್ತು ಖಂಡಿತವಾಗಿ ಇವತ್ತು ನಾವು ಆ ವಿಚಾರಗಳ ಅವರ ಹೇಳಿಕೆ, ಅವರ ಭಾಷಣವನ್ನು ನಾವು ಇವತ್ತು ಖಂಡಿಸ್ತೇವೆ. ಇಡೀ ಮುಸ್ಲಿಂ ಜನಾಂಗ ಇವತ್ತು ಆ ವಿಚಾರ ಖಂಡಿಸ್ತದೆ. ಏನಕ್ಕೆ ಅಂತಂದರೆ, ನಾವು ಯಾವುದರೇ ರೀತಿಯಲ್ಲಿ ಆರೋಪಿಗಳೂ ಅಲ್ಲ, ಯಾವುದೇ ತಪ್ಪು ಮಾಡಿದವೂ ಅಲ್ಲ ಈ ಸಮುದಾಯ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಸಮುದಾಯಕ್ಕೆ ನೀವು ಗಂಡಸರೇ ಅಲ್ಲ ಅಂತ ಮಾತಾಡ್ತಾರೆ ಮತ್ತು ವಿಶೇಷವಾಗಿ ಇಲ್ಲದಲ್ಲಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇದರಿಂದ ಈ ಸಮುದಾಯಕ್ಕೆ, ವಿಶೇಷವಾಗಿ ಮುಸಲ್ಮಾನ್ ಸಮುದಾಯಕ್ಕೆ ಇವತ್ತು ಭಾಳ ನೋವನ್ನು ಉಂಟು ಮಾಡಿದೆ. ಈ ವಿಚಾರವಾಗಿ ಇವತ್ತು ಮುಸ್ಲಿಂ ಜಮಾತ್ ಕಮಿಟಿಯವರು ವಿಶೇಷವಾಗಿ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ನಾವು DSP ಸಾಹೇಬರಿಗೆ ಭೇಟಿ ಮಾಡಿ ಇವತ್ತು ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಮುಂದಕ್ಕೆ ಈ ರೀತಿ ಯಾವುದೇ ರೀತಿಯಂಥ ಘಟನೆಗಳನ್ನು ನಡೀಬಾರ್ದು ಮತ್ತು ವಿಶೇಷವಾಗಿ ನಮ್ಮ ವಿರುದ್ಧವಾಗಿ ಯಾರು ಮಾತಾಡಿದ್ದಾರೆ ಅವ್ರ ವಿರುದ್ಧವಾಗಿ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಮತ್ತು ವಿಶೇಷವಾಗಿ ಅವ್ರ ವಿರುದ್ಧವಾಗಿ ಕ್ರಮ ಜರುಗಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಭೇಟಿಯಾಗಿ DSP ಸಾಹೇಬರಲ್ಲಿ ನಾವು ಮನವಿ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಹಿಂದೂ ಬಾಂಧವಗಳಲ್ಲಿ ಒಂದು ವಿಶೇಷವಾದ ಮನವಿ ಏನಕ್ಕೆ ಅಂತಂದರೆ, ನಾವು ಇಲ್ಲಿವರೆಗೂ ಅರಸೀಕೆರೆ ನಗರದಲ್ಲಿ ಭಾಳ ಶಾಂತಿ ಸುವ್ಯವಸ್ಥೆಯಿಂದ ನೀವು ಎಲ್ಲ ಅಣ್ತಮ್ಮರಾಗಿ ನಾವು ಬಾಳ್ತಾ ಇದ್ದೀವಿ. ನಿಮ್ಮ ವಿರುದ್ಧವಾಗಿ ನಾವು ಯಾವುದೇ ಕೆಲಸ ಮಾಡಿಲ್ಲ. ಆದರೂ ಕೂಡ ನಮಗೆ ಇಲ್ಲದೆ ಯಾರೋ ಒಬ್ಬರು ಬಂದು ಆಚೆ ಕಡೆಯಿಂದ ಹೊರಗಡೆಯಿಂದ ಬಂದು ನಮ್ಮ ಅಣ್ತಮ್ಮರಲ್ಲಿ ಸಂಬಂಧಗಳಲ್ಲಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಇರೋಂತಕ್ಕಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಭಾಳ ಕೆಟ್ಟದಾಗಿರುತ್ತೆ. ಈ ಬೆಳವಣಿಗೆ ಒಳ್ಳೆಯದಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ಪ್ರಸ್ತಾಪವನ್ನು ಮಾಡ್ತೀವಿ. ಮತ್ತು ಎಲ್ಲರಲ್ಲಿ ಅರಸೀಕೆರೆ ನಗರದ ಎಲ್ಲ ಬಾಂಧವಗಳಲ್ಲಿ, ಎಲ್ಲ ಜನಾಂಗದ, ಎಲ್ಲ ಸಮಾಜದಲ್ಲಿ ನಾವು ಮನವಿ ಮಾಡ್ತೀವಿ. ಏನು ಅರಸೀಕೆರೆಯಲ್ಲಿ ಶಾಂತಿ ಸುವ್ಯವಸ್ಥೆ ನಡೀತಾ ಇದೆ, ಅದೇ ರೀತಿಯಲ್ಲಿ ಅರಸೀಕೆರೆ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಮುಂದುವರಿಲಿ. ಎಲ್ಲರೂ ಒಂದೇ ತಾಯಿಯ ತಂದೆ ಮಕ್ಕಳು ಆಗಿ ನಾವು ಬಾಳೋಣ. ಅರಸೀಕೆರೆ ನಗರದಲ್ಲಿ ಹಿಂದೆ ನಡೆದಂತಕ್ಕಂಥ ಘಟನೆಗಳು, ಕಹಿ ಘಟನೆಗಳು ಇನ್ನೂ ಉದಾಹರಣೆಗಿದೆ. ಇನ್ನು ಎಷ್ಟೋ ಯುವಕರು ಕೋರ್ಟಿಗೆ ಸುತ್ತಾ ಇದ್ದಾರೆ, ಇನ್ನೂ ಅವರು ಕೇಸ್ಗಳು ತೀರ್ಮಾನ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇಂಥ ಘಟನೆಗಳನ್ನು ನಾವು ಮರುಕಳಿಸ್ಕೊಂಡು ಮತ್ತೆ ಪದೇ ಪದೇ ಇಂಥ ಘಟನೆಗಳು ನಾವು ತಪ್ಪನ್ನು ಮಾಡ್ಕೊಂಡು ಹೋದರೆ ಮುಂದೆ ಬರುವಂತಕ್ಕಂಥ ಹೊಸ ಪೀಳಿಗೆಗಳಿಗೆ, ಹೊಸ ಜನ್ರೇಷನ್ಗೆ ನಾವು ಏನು ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತಕ್ಕಂಥದ್ದು ಒಂದು ವಿಚಾರ ಇದೆ. ಅದಕ್ಕಾಗಿ ಎಲ್ಲ ನಮ್ಮ ಹಿಂದೂ ಬಾಂಧವಗಳಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಯಾವುದೇ ಒಂದು ಕೆಟ್ಟ ವಿಚಾರಗಳಿಗೆ ಕಿವಿಗೊಡಬೇಡಿ. ಯಾಕೆಂತಂದರೆ ಇಂಥ ವಿಚಾರದಲ್ಲಿ ನಾವು ಯಾರೂ ಭಾಗಿಯಾಗಿಲ್ಲ. ಸುಮ್ಮನೆ ವಿಶೇಷವಾಗಿ ನಮ್ಮ ಸಮುದಾಯ
ಬಳಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಕೈ ಮುಗಿದು ಮತ್ತೊಮ್ಮೆ ಕೇಳ್ಕೊಂಡ್ರಿ, ಅರಸೀಕೆರೆ ಇದೇ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಯಲ್ಲಿ ಕಾಪಾಡಲಿ. ಎಲ್ಲವನ್ನು ಸೌಹಾರ್ದವಾಗಿ ಶಾಂತಿಯಾಗಿ ಸುವ್ಯವಸ್ಥೆಯಲ್ಲಿ ನಾವು ಕಾಪಾಡು ಹೋಗೋಣ ಅಂತಕ್ಕಂಥ ಮಾತಿನಲ್ಲಿ ನನ್ನ ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷರು ಆದ ಸೈಯದ್ ಸಿಕಂದರ್ ಜಮಾತ್, ಕಮಿಟಿ ಅಧ್ಯಕ್ಷರು ಆದ ಅಫ್ರೋಜ್ ಪಾಷಾ, ಉಪಾಧ್ಯಕ್ಷರು ಆದ ಸೈಯದ್ ದಸ್ತಗೀರ್ ಮತ್ತು ಪದಾಧಿಕಾರಿಗಳು, ಸಮಾಜ ಸೇವಕರು ಆದ ಅಪ್ಪು ಅಮ್ಜದ್, ಇನ್ನಿತರ ಮುಸ್ಲಿಂ ಸಂಘಟನೆಗಳ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.